ಇನ್ನು ಸ್ವಲ್ಪ ಸೈಜ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಸೈಜ್ ಆಗುತ್ತೆ. ಇದು ಫಸ್ಟ್ ಟೈಮ್ ಅಲ್ವಾ ಸರ್, ಹಾಗಾಗಿ ಇದು ಒಂದು ಸ್ವಲ್ಪ ಸಣ್ಣಕ್ಕಿದೆ ಸರ್. ಒಂದು ಗಜನಿಂಬೆ ಸೈಜ್ ಬರುತ್ತಾ ಸರ್? ಇಲ್ಲ ಸರ್, ಒಂದು 200 ಗ್ರಾಮ್ ಬರುತ್ತೆ ಸರ್. 3 ವರ್ಷ ಆಯ್ತು ಅಂದ್ರೆ 200 ಗ್ರಾಮ್ಸ್ ಅಷ್ಟು. 200 ಗ್ರಾಮ್ ರೆಗ್ಯುಲರ್ ಸೇಬ್ ಬರ್ದಾಗ ಬರುತ್ತೆ ಸರ್. ಓಕೆ, ನೋಡಿ ಈ ತರ ಗೊಂಚಲು ಬರ್ತದೆ. ಯಾಕಂದ್ರೆ ಸರ್ ನಾನು ರೀಸೆಂಟ್ ಆಗಿ ಯುರೋಪ್ ಹೋಗಿದ್ದ, ನಾವು ಹೋಗಿದ್ನಲ್ಲ ತಿನ್ಬೋದೇನೋ ಅಂತ ಖುಷಿ ಆಗೋದೆ. ಬರೀ ಗಿಡಗಳಿತ್ತು, ಹಣ್ಣೆ ನೋಡಿಲ್ಲ. ನೋಡಿ ನಮ್ ದೇಶದಲ್ಲೇ ಬಂದು ನೋಡೋ ಅಂತ ಆಯ್ತು. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಷ್ಟ ದಿನ ನಾನು ಬದನೆಕಾಯಿ, ಬೆಂಡೆಕಾಯಿ, ಒಂದಷ್ಟು ಆ ಹಣ್ಣು ಈ ತರದೆಲ್ಲ ತೋರಿಸ್ತಾ ಇದ್ದೆ. ಫಸ್ಟ್ ಟೈಮ್ ನಾನು ಆಪಲ್ ಕೃಷಿ ಮಾಡೋರು ಒಬ್ರು ತೋಟಕ್ಕೆ ಬಂದಿದ್ದೀನಿ. ಬನ್ನಿ, ಸಾವಯವದಲ್ಲೂ ಆಪಲ್ ಬೆಳಿಬಹುದು, ಅದು ನಮ್ಮ ಮೈಸೂರಲ್ಲ ಆಪಲ್ ಬೆಳಿಬಹುದು ಅಂತ ಇಲ್ಲೊಬ್ರು ತೋರಿಸ್ತಾ ಇದಾರೆ. ಬನ್ನಿ ಹೋಗೋಣ, ಅವ್ರ ತೋಟ ಯಾವ ತರ ಇದೆ ಅಂತ ನೋಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಶೇಷ್ ಕುಮಾರ್ ಅಂತ, ನಾನು ಕೋಟೆಕೆರೆ ಗ್ರಾಮದಿಂದ. ನಾನೊಬ್ಬ ಸಾವಯವ ಕೃಷಿಕ. ಹಾಗೆ ಒಂದಷ್ಟು ವಿವಿಧ ಜಾತಿಯ ಹಣ್ಣುಗಳನ್ನ ಬೆಳಿತೇನೆ. ನನಗೊಂದು 4 ಎಕರೆ ಜಮೀನಿದೆ ಇಲ್ಲಿ ಕೋಟೆಕೆರೆನಲ್ಲಿ. ನೀವು ನೋಡಬಹುದು, ಇದು ಸೇಬಿನ ಗಿಡ. ಸೇಬು? ಹಾ. ಎಷ್ಟು ಸೇಬಿನ ಗಿಡಗಳಿದೆ ಸರ್? 100 ಇದೆ ಸರ್ ನನ್ನ ಹತ್ರ. 100 ಇದೆ. ಈಗಾಗಲೇ ಇದನ್ನ ಇಟ್ಟು 1.5 ವರ್ಷ ಆಯಿತು. ಈಗ 1 ವರ್ಷಕ್ಕೆ ನಮ್ಗೊಂದು 50 ಸೇಬು, 50-60 ಸೇಬು ಅಷ್ಟು ತಿಂದ್ವಿ. ತುಂಬ ಚೆನ್ನಾಗಿದೆ. ಈಗ ನೋಡಿ, ನೆಕ್ಸ್ಟ್ ಈಗಾಗಲೇ ಇಮಿಡಿಯೇಟ್ ಆಗಿ ಹಿಂದೆಯಿಂದ ಮತ್ತೆ ಹೂವು ಬರ್ತಾ ಇದೆ. ಸೊ ನಮ್ಮ ಈ ಏರಿಯಾದಲ್ಲಿ ನಾವು ಸೇಬ್ ಬೆಳೆಯೋದ್ರಿಂದ ನಿಜವಾಗ್ಲೂ ಒಂದು ಒಳ್ಳೆ ಅನುಕೂಲ ಇದೆ ಅಂತ ಅನ್ಸುತ್ತೆ. ಹೌದು. ಸೊ ಸೇಬ್ ಬೆಳೆಯೋದು ಅಷ್ಟೊಂದು ಕಷ್ಟದ ಕೆಲಸ ಅಲ್ಲ. ಒಂದು ಸ್ವಲ್ಪ ನೀವು ಕಲ್ತ್ಕೋಬೇಕಾಗ್ತದೆ. ಕೆಲವು ಪ್ರೂನಿಂಗ್ ಮಾಡೋದು ಕಲ್ತ್ಕೋಬೇಕಾಗತ್ತೆ. ಅದಕ್ಕೆ ಬೇಕಾದ ನೀರಿನ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ನೀರು ಅಷ್ಟೇ, ನೀರು ತುಂಬ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ. ಕಮ್ಮಿ ನೀರು ಬೇಕಾಗುತ್ತೆ. ಸೊ ನೀವು ಹೆಚ್ಚು ಕಮ್ಮಿ ಮಾವಿನ ಗಿಡಕ್ಕೆ ಏನು ನೀರು ಕೊಡ್ತೀರೋ ಅಷ್ಟು ನೀರು ಆದ್ರೆ ಸಾಕಾಗ್ತದೆ. ಫಲ ಬಂದಾಗ ಮಾತ್ರ ನೀರು ಬೇಕಷ್ಟೇ. ಫಲ ಬಂದಾಗ ನೀವು ಎವ್ರಿ ಡೇ ನೀರು ಕೊಟ್ಟರು ಸಾಕು. ಬಾಕಿ ದಿನ ಏನು ಬೇಡ. 3 ದಿನಕ್ಕೆ 4 ದಿನಕ್ಕೂ ನೀರು ಕೊಡಬಹುದು. ಸೊ ಇದು ನಿಮಗೆ 1 ವರ್ಷಕ್ಕೇ ಕರೆಕ್ಟಾಗಿರೋ ನಿಮ್ಮ ಹತ್ರ ನಿಮ್ಮಲ್ಲಿ ನೀವು ಗಿಡಗಳು ತೊಗೊಂಬಂದರೆ 1 ವರ್ಷಕ್ಕೆ ನೀವು ಸೇಬ್ ತಿನ್ನಬಹುದು. 1 ವರ್ಷಕ್ಕೆ ತಿನ್ನಬಹುದು. ದಪ್ಪಕ್ಕೆ ಬರಲ್ಲ, ಮೀಡಿಯಂ ಸೈಜು ಸಣ್ಣದು ಬರ್ತದೆ. 100 ಗ್ರಾಮ್ ಅಷ್ಟು ಬರ್ತದೆ ಫಸ್ಟ್. ಎಲ್ಲೋ ಕೆಮಿಕಲ್ ಹಾಕಿರೋ ಕೊಳ್ಳಕ್ ತಿನ್ನಕ್ಕಿಂತ ನಾವು ಬೆಳೆದಿರೋ ತಿನ್ನೋದು. ಹೌದು ಸರ್. ನೋಡಿ, ಇದೊಂದು ವೆರೈಟಿ ಇದೆ. ಇಲ್ಲ, ನಾನು 3 ವೆರೈಟಿ ಹಾಕಿದ್ದೇನೆ. ಯಾವ ವೆರೈಟಿ? ಒಂದು ಹರಿಮನ್ಸ್ 99 ಅಂತ, ಅದು ನಮ್ಮ ದೇಶದ್ದೇನೆ. ಇನ್ನೊಂದು ಅನ್ನ ಅಂತ, ಅದು ಇಸ್ರೇಲ್ದು. ಆಮೇಲೆ ಗೋಲ್ಡನ್ ರಿಸೆಟ್ ಅಂತ ಒಂದು ಬರ್ತದೆ, ಅದು ಇಸ್ರೇಲ್ದು ವೆರೈಟಿ. ಇದು ಯಾತಕ್ಕೆ ಅಂದರೆ ಅದನ್ನ ಎರಡನ್ನೂ ಇಟ್ಕೊಳ್ಳೋದು ಪಾಲಿನೇಷನ್ಗೋಸ್ಕರ, ಕ್ರಾಸ್ ಪಾಲಿನೇಷನ್ ಆಯಿತು ಅಂದರೆ ಎಲ್ಲ ನಮ್ಮಲ್ಲಿ ಬರೋ ಇದರಲ್ಲಿ ಹೆಚ್ಚು ಕಮ್ಮಿ 50% ಸೇಬ್ ಆಗ್ತದೆ. ಓಕೆ. ಇಲ್ಲ ಅಂತಂದರೆ ಸೇಬ್ ಆಗೋದಿಲ್ಲ ಸರ್. ಸೊ ಸೇಬಿನ ಗಿಡಕ್ಕೆ ಅವೆರಡು ಪಾಲಿನೇಷನ್ಗೋಸ್ಕರ ಇಟ್ಕೋಬೇಕು. ಬಟ್ ಇದು ತುಂಬ ಕೆಂಪಿಗೆ ಹಣ್ಣು ದೊಡ್ಡದಾಗಿ ನಮ್ಮ ರೆಗ್ಯುಲರ್ ಸೇಬ್ ಥರನೇ ಬರುತ್ತೆ. ಅವು ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅವು ಯಾವ ಥರ ಬರುತ್ತೆ ತೋರಿಸ್ತೀನಿ ಬನ್ನಿ. ಇಲ್ಲೇ ಇದೆ, ಬಂದಿದೆ ಸೇಬ್. ಅದು ನೋಡಿ, ಇದು ಗೋಲ್ಡ್ ಸೆಟ್. ಇದು ಈ ಥರ ಗೋಲ್ಡ್ ಸೆಟ್. ಹೌದು. ಇದು ವೈಟ್ ಬರ್ತದೆ. ಓಕೆ. ಹೂವು ಥರ ಬರ್ತದೆ. ಸೊ ಅದು ಕಾಯೂ ಇದೆ, ಬನ್ನಿ ತೋರಿಸ್ತೀನಿ. ಇದು ಈ ಥರ ಬರ್ತದೆ. ಹಾಂ, ಇನ್ನೂ ಸ್ವಲ್ಪ ಸೈಜ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಸೈಜ್ ಆಗುತ್ತೆ. ಇದು ಫಸ್ಟ್ ಟೈಮ್ ಅಲ್ವಾ ಸರ್, ಹಾಗಾಗಿ ಇದು ಒಂದು ಸ್ವಲ್ಪ ಸಣ್ಣಕ್ಕಿದೆ. ಸರ್, ಒಂದು ಗಜನಿಂಬೆ ಸೈಜ್ ಬರುತ್ತಾ ಸರ್? ಇಲ್ಲ ಸರ್, ಒಂದು 200 ಗ್ರಾಮ್ ಬರುತ್ತೆ ಸರ್. 3 ವರ್ಷ ಆಯ್ತು ಅಂದ್ರೆ 200 ಗ್ರಾಮ್ಸ್ ಅಷ್ಟು. 200 ಗ್ರಾಮ್ಸ್. ಈಗ ನನಗೆ ನಾವು ತಿಂದಿದ್ದೆಲ್ಲ 100 ಗ್ರಾಮ್ಸ್ ಮೇಲಿತ್ತು. ಓಕೆ. ಇಷ್ಟು ದಪ್ಪ ಬರ್ತದೆ. ಒಂದು ಆಲ್ಮೋಸ್ಟ್ ಒಂದು ದಪ್ಪದು ನಿಮಗೆ ಏನು ಹೇಳ್ಬೋದು ಅಂತಾರೆ, ಆಲೂಗಡ್ಡೆ ಇದ್ದಂಗೆ. ಆಲೂಗಡ್ಡೆ ಅಷ್ಟು ಬರ್ತದೆ. ಸೊ ಇದು ತುಂಬ ಚಿಕ್ಕದಿದೆ. ಇದು ಫಸ್ಟ್ ಟೈಮ್ ಬಂದಿರೋದು. ಸೊ ಹಾಗಾಗಿ ಚಿಕ್ಕದಿದೆ. ಇದು ನೆಕ್ಸ್ಟ್ ಟೈಮ್ ಬರೋ ಹೊತ್ತಿಗೆ ನಿಮ್ಗೆ ದಪ್ಪಕ್ಕಾಗತ್ತೆ. ಸೊ ಇನ್ನೊಂಚೂರು ಅದಕ್ಕೆ ಇದು ಮಾಡಬೇಕು. ನೋಡಿ, ಇನ್ನೊಂದು ವೆರೈಟಿ ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ಅದು ರೆಗ್ಯುಲರ್ ಸೇಬ್ ಥರ ಆಗುತ್ತೆ. ಓಕೆ. ನೋಡಿ, ಅಲ್ಲಿದೆ ನೋಡಿ, ಗೊಂಚಲು ಬರ್ತದೆ ಸರ್. ಫುಲ್ ಗೊಂಚಲು. ಸರ್, ಇದಕ್ಕೇನೋ ಸೀಸನ್ ಇದೆ? ನಮ್ಮಲ್ಲಿ ಸೀಸನ್ ಇಲ್ಲ ಅನ್ಸುತ್ತೆ ಸರ್. ಸೀಸನ್ ಅಂತ ಹೇಳ್ತಾರೆ. ನೋಡಿ, ಇದು ಕೆಂಪನ ದೊಡ್ಡದು ನಮ್ಮ ರೆಗ್ಯುಲರ್ ಸೇಬ್ ಬರ್ದಾಗ ಬರುತ್ತೆ ಸರ್. ಓಕೆ. ನೋಡಿ, ಈ ತರ ಗೊಂಚಲು ಬರ್ತದೆ. ಯಾಕಂದ್ರೆ ಸರ್ ನಾನು ರೀಸೆಂಟ್ ಆಗಿ ಯುರೋಪ್ ಹೋಗಿದ್ದ, ಸೊ ಅಲ್ಲೆಲ್ಲ ಈಗಿನ್ನೂ ಸೀಬೆ ಸೀಸನ್ ಸ್ಟಾರ್ಟ್ ಆಗಿರ್ಲಿಲ್ಲ. ಹೌದು. ನಾನು ಹೋಗಿದ್ನಲ್ಲ ತಿನ್ಬೋದೇನೋ ಅಂತ ಖುಷಿ ಆಗೋದೆ. ಬರೀ ಗಿಡಗಳಿತ್ತು, ಹಣ್ಣೆ ನೋಡಿಲ್ಲ. ನೋಡಿ ನಮ್ ದೇಶದಲ್ಲೇ ಬಂದು ನೋಡೋ ಅಂತ ಆಯ್ತು. ನೋಡಿ ಗೊಂಚಲು ಬರ್ತದೆ. ಇಷ್ಟೊಂದು ಗೊಂಚಲು ಬರ್ತದೆ. ನೋಡಿ, ಅದರಲ್ಲೂ ಒಂದು ಇದೆ. ನೋಡಿ, ಇದು ಒಂದು ವೆರೈಟಿನೇ. ಇದೊಂದು ನೋಡಿ, ಇದು ಈ ತರ ಇರ್ತದೆ. ನೋಡಿ, ಇಲ್ಲಿದೆ ಇದು. ಓ, ಈ ಕಡೆ ಕಾಣಿಸ್ಲೇ ಇಲ್ಲ ನೋಡಿ ಸರ್. ಇದು ನೋಡಿ, ಇದೊಂದು ವೆರೈಟಿ ಇದೆ. ಓಕೆ. ಇದನ್ನ ಆಕ್ಚುಲಿ ಇದು ಅದು ಇನ್ನೊಂದೆಲ್ಲ ಇದೆಯಲ್ಲ, ಇದೆಲ್ಲ ಕ್ರಾಸ್ ಪಾಲಿನೇಷನ್ಗೆ ಯೂಸ್ ಮಾಡ್ತೀವಿ ಸರ್. ಓಕೆ. ಸೊ ಇದರಿಂದ ನಮಗೆ ಇಲ್ಲಿಂದ ಕೀಟಗಳು ಅಲ್ಲಿ ಹೋಗಿ ಕುತ್ಕೋತೆ, ಅಲ್ಲಿಂದ ಇತ್ಲ ಕಡೆ ಬರ್ತವೆ. ಇವೆರಡರಿಂದ ಕ್ರಾಸ್ ಪಾಲಿನೇಷನ್. ನೋಡಿ, ಇದೆಲ್ಲ ಹೂವು ಮೊಗ್ಗುಗಳು ಸರ್. ನೋಡಿ, ಇವೆಲ್ಲ ಮೊಗ್ಗು ಸರ್. ಇವೆಲ್ಲ ಮೊಗ್ಗು. ನೋಡಿ, ಇದು ಮೊಗ್ಗು. ಇದೆಲ್ಲ ಈಗ ಬಿಡ್ತಾ ಹೋಗುತ್ತೆ. ಇವೆಲ್ಲ ಬರ್ತದೆ, ಇಲ್ಲಿವರೆಗೆ ಬರ್ತದೆ. ನಾವಿಲ್ಲಿ ಕಟ್ ಮಾಡ್ತೀವಿ.
ಸೊ ಇದನ್ನ ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ಮಾಡ್ಕೊಂಡು ಇಟ್ಕೊಂತೀವಿ ಅಷ್ಟೇ. ನೋಡಿ ಕೆಲವನ್ನ ಇವನ್ನೆಲ್ಲ ತೆಗೆದು ಹಾಕಬೇಕು, ತೆಗೆದು ಬಿಡ್ತೀರಾ? ಎಲ್ಲ ಪ್ರೂನಿಂಗ್ ಮಾಡ್ಬೇಕಾಗತ್ತೆ ಸರ್. ಓಕೆ, ಇದು ಯಾವ ಸೀಸನ್ ಅಲ್ಲಿ ಸರ್ ನೀವು ಸರ್ ಇವಾಗ ನೋಡಿದ್ರೆ ನಮ್ಗೆ ಆಲ್ ಸೀಸನ್ ಬರ್ತಾ ಇದೆ. ಓಕೆ, ಈಗಾಗ್ಲೇ pruning ಒಂದ್ಸರಿ ಮಾಡೋದೇ ಕಷ್ಟ ತಿಂದಾಯ್ತು. ಆಗ್ತಿದೆ ಅಂತೀರಾ? ಈಗಾಗಲೇ ತಿಂದಾಯ್ತು, ಹಾ. ಈಗ ಮತ್ತೆ ಬರ್ತಾ ಇದೆ. ನನಗೆ ಆಶ್ಚರ್ಯ, ಇದೇನಪ್ಪ ಹೀಗೆ ಬರ್ತಾ ಇದೆಯಲ್ಲ ಅಂತ. ಸೊ ಹೂಗಳು ಬರ್ತಾ ಇದೆ, ನೋಡೋಣ Okay. ಸರ್. ಈ ಸರಿ ಬಿಟ್ಟು ನೋಡ್ತೀವಿ, ಚೆನ್ನಾಗಿತ್ತು ಅಂದ್ರೆ ವಿಲ್ ಕೀಪ್ ಇಟ್ ಆಸ್ ಇಟ್ ಇಸ್. ಸರ್ ಈ ತರ ಆಪಲ್ ಬೆಳೆಯೋರು ಹ್ಮ್. ಮೇಜರ್ ಏನೇನಕ್ಕೆ ಅವ್ರು ಸ್ವಲ್ಪ ಒತ್ತು ಕೊಡ್ಬೇಕಾಗುತ್ತೆ ಸರ್? ಸ್ವಲ್ಪ ಜಾಸ್ತಿ ಇದಕ್ಕೆ ಒಂದು ಇದು ಬೇಕು ಸರ್ ನಿಮಗೆ, ಎಂಥದ್ದು ಆರ್ಗ್ಯಾನಿಕ್ ಗೊಬ್ಬರಗಳು ಬೇಕು. ಗೊಬ್ಬರಗಳು ಬೇಕು. ಒಂದು ಸ್ವಲ್ಪ ಜಾಸ್ತಿನೇ ಬೇಕು. ಹಾ. ಪೆಸ್ಟಿಸೈಡ್ ಏನು ಅಂತದ್ದು ಬೇಕಾಗಿಲ್ಲ, ಇಟ್ಸ್ ನಾಟ್ ರಿಕ್ವೈರ್ಡ್ ಮಚ್. ನೀವೇನಾದ್ರು ಹೊಡಿತೀರಾ? ಇಲ್ಲ ಸರ್, ನಾವೇನು ಹೊಡಿತಾ ಇಲ್ಲ. ಅದೇ ಹೇಳಿದ್ನಲ್ಲ, ನಮ್ಮ ಕಷಾಯ ಹೊಡ್ಕೊಂತೀವಿ. ಹಾ. ಇಲ್ಲ ಅಂತಂದ್ರೆ ನಮ್ಮಲ್ಲಿ ಕೆಲವು ನಾನೇ ಮಾಡ್ಕೊಂತೀನಿ ಕಷಾಯಗಳು. ಸರ್ ಅದು ಆ ವಿಡಿಯೋ, ಇದು ಬೇರೆ ವಿಡಿಯೋ. ಸೊ ಇದಕ್ಕೆ ಅಂಥದ್ದೇನು ಬೇಕಾಗಿಲ್ಲ ಸರ್, ಬೇಕಾಗಿಲ್ಲ. Okay. ಸೊ ನಮ್ಮಲ್ಲಿ ಏನು ಏನ್ ನಾವೇನ್ ನಾರ್ಮಲ್ ಸಾವಯವ ನಾರ್ಮಲ್ ಕಷಾಯಗಳು ಮಾಡ್ತೀವೋ ಹೊಡಿತೀವೋ ಅದೇ ಅದನ್ನ ಹೊಡಿತೀವಿ. ಮಾಡ್ಕೊಂತೀವಿ. Okay. ಬಟ್ ನಿಜವಲ್ಲ ಆಪಲ್ ಗೊಂಚಲು ನೋಡಿ ಹಾ ಸರ್, ನನಗದು ಸಖತ್ ಖುಷಿ ಆಯ್ತು ಸರ್. ಯುರೋಪ್ ಅಲ್ಲಿ ಸಿಗದೆ ಅಲ್ದೆ ನಮ್ ದೇಶದಲ್ಲೇ ಬಂದ್ ನೋಡಂಗ ಆಯ್ತಲ್ಲ ಅಂತ. ಆ ಥರ ಗೊಂಚಲು ಬರುತ್ತೆ ಸರ್. ನಮ್ಮಲ್ಲಿ ಬೇಕಾದಷ್ಟು ಸರಿ ಬಂತು. ಒಂದು ಹೆಚ್ಚು ಕಮ್ಮಿ 100 ಗ್ರಾಮ್ ತನಕ ಬಂದಿತ್ತು ಒಂದೊಂದು ಹಣ್ಣು. ಹಾ. ಸೊ ಈ ಸರಿ ನಾವು ಎಲ್ಲ ಸಂತೆಲೂ ನಾವು ಒಂದಷ್ಟು ಜನಕ್ಕೆ ಎಲ್ಲರಿಗೂ ಟೇಸ್ಟ್ ಕೊಟ್ಟಿದ್ದೆ. ಹ್ಮ್. ಅವತ್ತು ನೀವು ಇರ್ಲಿಲ್ಲ ಇಲ್ಲ ಅಷ್ಟೇ. ಸರ್, ನಾನು ನೀವ್ ಇರ್ಲಿಲ್ಲ, ಇರ್ಲಿಲ್ಲ. ಹೊರಗಡೆ ಹೋಗಿದ್ದೆ ಈ ಅಂತ. ಸರಿ ಕೊಡ್ತೀವಿ ಸರ್, ಈ ಸರಿ Sure. ಡೆಫಿನೆಟ್ಲಿ ನಿಮಗೂ ತಿನ್ನಿಸ್ತೀವಿ. ನೋಡಿ ಎಲ್ಲ ಅಷ್ಟೇ, ನೀವೆಲ್ಲ ಗೊಂಚಲು ಹಂಗೆ ಗೊಂಚಲು, ಬರ್ತದೆ ಸರ್. ಹೌದು, ಚೆನ್ನಾಗ್ ಬಂದಿದೆ ಸರ್. ಇವೆಲ್ಲ ಫ್ಲವರಿಂಗ್ ಮಾತ್ರ flowering ಮಾತ್ರ ನೋಡಿ ಹೆಂಗಿದೆ, ತುಂಬಾ ಚೆನ್ನಾಗಿ. ತುಂಬಾ ಚೆನ್ನಾಗಿ ಬರ್ತದೆ. ಇದೇ ತರ ಫ್ಲವರ್ ಅದು ಕಂಟಿನ್ಯೂ ಆಗಿ ಆಗುತ್ತೆ. ಹೌದು. ಅವು ಅಷ್ಟೇ ಗೊಂಚಲು ಆಗ್ತದೆ ಸರ್. ಹ್ಮ್, ಹ್ಮ್. ನೋಡಿ ಅದೆಲ್ಲ ಮೇಲ್ಗಡೆ ತನಕ ಇದೆಯಲ್ಲ, ಅವೆಲ್ಲ ಫ್ಲವರ್ ಆಗ್ತವೆ. Flower. ಎಲ್ಲಾ ಕಡ್ಡಿನಲ್ಲೂ ಫ್ಲವರ್ಗಳಿವೆ, ಫ್ಲವರ್ ಬಡ್ಸ್ ಅವೆಲ್ಲ. ಚೆನ್ನಾಗ್ ಬಂದಿದೆ ಸರ್. ಹಾ ಸರ್, ನೋಡಿ ಇದ್ರಲ್ಲೂ ಬಂದಿದೆ, ಹೌದು. ಎಲ್ಲಾದ್ರಲ್ಲೂ ಬಂದಿದೆ, ಹೆಚ್ಚು ಕಮ್ಮಿ ಎಲ್ಲಾದ್ರಲ್ಲೂ ಫ್ಲವರ್ ಬಂದಿದೆ. ಸರ್ ಮೇಜರ್ ಆಗಿ ನೀವು ಹೇಳಿದಂಗ ಇದ್ರ ಕಾಯಿ ಆದಾಗ ಒಂದ್ ಸ್ವಲ್ಪ ನೀರ್ ಹೆಚ್ಚಾಗಿ ಕೊಟ್ರೆ ಹೌದು ಆಯ್ತು. ಹೌದು ಸರ್, ಅದ್ ಕಾಯಿ ಬಿಟ್ರೆ ಜಾಗ ಇನ್ನೇನು- ಹೆಚ್ಚಾಗಿ ಕೊಡ್ಬೇಕು. ಹ್ಮ್. ಒಂದ್ ಸ್ವಲ್ಪ ಗೊಬ್ಬರವನ್ನು ಒಂಚೂರು ಕೊಟ್ಟರೆ ಒಳ್ಳೇದು. ಒಳ್ಳೇದು. ಸೊ ನಿಮಗೆ ನಮ್ಮಲ್ಲಿ ಕೆಲವು ಗೊಬ್ಬರ ಮಾಡ್ಕೊಂಡು ಅದನ್ನ ಕೊಟ್ಕೋಬಹುದು. ಈ ಹಿಂಡಿಗಳನ್ನ ಮಿಕ್ಸ್ ಮಾಡ್ಕೊಂಡು ಅದನ್ನ ಕೊಟ್ರೆ ಬಹಳ ಚೆನ್ನಾಗಿ ಬರ್ತದೆ ಸರ್. ಸರ್ ನೀವು ಎಲ್ಲಾ ತರ ಹಿಂಡಿಗಳನ್ನ ಸೇರಿಸ್ಬಿಟ್ಟು ಮಾಡ್ಕೋಬೇಕು. ಓಕೆ ಸರ್, ನೀವು ಒಂದ್ ಗಿಡಕ್ಕೆ ಏನ್ ಕಾಸ್ಟ್ ಕೊಟ್ಟಿದ್ರಿ ಸರ್, ಕೇಳ್ಬೋದಾ? ಕೇಳ್ಬೋದು ಸರ್. ನಾನು ಕೊಟ್ಟಿದ್ದು 350 ರೂಪಾಯಿ. 350. ಎಲ್ಲಿ ತಗೊಂಡ್ರಿ ಸರ್? ಸರ್ ಇದು ನಾನು ತರಿಸ್ಕೊಂಡೆ ಆಚೆ ಕಡೆಯಿಂದ ಆಚೆ ಕಡೆ ತರಿಸ್ಕೊಂಡೆ. ಅದು 350 ರೂಪಾಯಿ ಆಯ್ತು. ಅಲ್ಲಿಂದ ಇಲ್ಲಿಗೆ ಬರಕ್ಕೆ ನಾನು 100 ರೂಪಾಯಿ ಆಯ್ತು, 450 ರೂಪಾಯಿ. 450 ರೂಪಾಯಿ ಆಯ್ತು. ಬಟ್ ಪರವಾಗಿಲ್ಲ ಸರ್, ಹಾಕಿದ್ ಎಲ್ಲಾನು ಚೆನ್ನಾಗಿ ಹೂವ ಬರೀ 2-3 ಗಿಡ ಸತ್ತದು, ಸತ್ತಿದೆ. ಅದರ್ವೈಸ್ ಎಲ್ಲಾನು ನಿಂತ್ಕೊಂಡಿದೆ ಸರ್. ಅದು ಇದೊಂದ್ ಸ್ವಲ್ಪ ಅಳ್ತಾ ಇದೆ. ಅದೊಂಚೂರು ಅಳ್ತಾ ಐತೆ, ಬಟ್ ಹಾ. ಬಂತು, ಸತ್ತೋಗಿತ್ತೆ ಅನ್ಕೊಂಡಿದ್ದೆ, ಬಂದಿದೆ. ಬಂದಿದೆ ಮತ್ತೆ. ಬಂದಿದೆ ಸರ್. ಅದು ಹೌದು ಸರ್, ನಾವು ಮಾಡೋ ಸಾವಯವ ಕೃಷಿ ಸ್ವಲ್ಪ ಬದುಕ್ಸಿದೆ. ಕೆಮಿಕಲ್ ಆಗಿರೋ ಸತ್ತೋಗಿರೋದು ಈಗ ಬದುಕಿದೆ ಸರ್. ಹೌದು, ಬದುಕೊಂಡಿದೆ, ಚೆಂದಾಗಿದೆ. ಸೊ ನನ್ನ ಹತ್ರ ಒಂದು 100 ಗಿಡ ಇದೆ ಸದ್ಯಕ್ಕೆ ಹಾಕಿರೋದು. ಹಾ. ಎಕ್ಸ್ಟೆಂಡ್ ಮಾಡ್ಕೋಬಹುದು ಸರ್, ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಮಾಡಬಹುದು. ಬೇರೆಯವ್ರು ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಡೂ ದಿ ಫಾರ್ಮಿಂಗ್ ಸರ್. ಸೊ ಇನ್ ಮುಂದೆ ನಮ್ಮ ಸಖತ್ ಸೊಪ್ಪು ಸಂತೆಯಲ್ಲಿ ಆಪಲ್ ಸಿಕ್ಕತ್ತೆ. ಹೌದು ಸರ್, ನೆಕ್ಸ್ಟ್ ಇಯರ್ ಇಂದ ಆದ್ರೆ ನಾವು ಆಪಲ್ ಕೊಡ್ತೀವಿ Good, ಸರ್. sir. ಸಖತ್ ಸೊಪ್ಪಿನಲ್ಲಿ ನಮ್ಮ ತೋಟದಲ್ಲಿ ಬೆಳೆದಿರೋ ಆಪಲ್ನೂ ನಾವು ಸೇಲ್ ಮಾಡ್ತೀವಿ. ಹೌದು, ಮುಂದೆ ಖಂಡಿತ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಇತ್ತು ಇವರ ಆಪಲ್ ಕೃಷಿ ಅಂತ. ಸೊ ಇದೇ ತರ ಒಂದಷ್ಟು ಸಾವಯವ ಕೃಷಿ ಮಾಡಿರೋ ಅಂತ, ಒಂದಷ್ಟು ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋಂತ ಹಣ್ಣು ತರಕಾರಿ ಇವೆಲ್ಲನು ನಮ್ಮ ಮೈಸೂರಿನ ಸಖತ್ ಸೊಪ್ಪು ಅಂತ ಒಂದು ಸಂತೆ ಇದೆ. ಭಾನುವಾರದ ರೈತರ ಸಂತೆ ಅಂತಾದ್ರೂ ನೀವು ಗೂಗಲ್ ಅಲ್ಲಿ ಹಾಕಿ, ಇಲ್ಲ ಸಖತ್ ಸೊಪ್ಪು ಅಂತಾದ್ರೂ ಹಾಕಿ, ನಿಮ್ಗೆ ಲೊಕೇಶನ್ ತೋರಿಸುತ್ತೆ. ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಅದ್ರ ಲೊಕೇಶನ್ಸ್ ಹಾಕಿರ್ತೀನಿ. ಸೊ ನಾನು ಮತ್ತೆ ಶೇಷ್ಕುಮಾರ್ ಸರ್ ಇಬ್ರು ಅಲ್ಲಿ ನಮ್ಮ ತೋಟದಲ್ಲಿ ಬೆಳೆದಿರುವಂತ ಎಲ್ಲಾ ಪದಾರ್ಥಗಳನ್ನ ಮಾರ್ತಾ ಇರ್ತೀವಿ. ನಾವಿಬ್ರೇ ಅಲ್ಲ, ನಮ್ ತರ ಸುಮಾರು 50 ಜನ ರೈತರು ಯಾರ್ಯಾರಿದಾರೆ ಮೈಸೂರು ಸುತ್ತಮುತ್ತ, ಅವರೆಲ್ಲರೂ ಬಂದು ಅಲ್ಲಿ ಮಾರ್ತಾ ಇದಾರೆ. ಸೊ ನಿಮ್ಗೆ ಯಾರಿಗೆ 100% ಆರ್ಗ್ಯಾನಿಕ್ ಬೇಕು, ಅಲ್ಲಿ ಇಲ್ಲಿ ಆನ್ಲೈನ್ ಅಲ್ಲಿ ಇಲ್ಲಿ ಮೋಸ ಹೋಗ್ದಿಲ್ದ್ರ ಬನ್ನಿ ಸಖತ್ ಸೊಪ್ಪಿಗೆ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ. ನಮಸ್ಕಾರ.